ಇವತ್ತು ಸಂಡೇ ಲೇಟಾಗಿ ಎದ್ದೇಳೋಣ ಅಂತ ಅನ್ಕೊಂಡಿದ್ದೆ. ಲೇಟ್ ಅಂದರೆ 7 or 8 ಅಷ್ಟೇ. ಎಷ್ಟೇ ಅಂದ್ಕೊಂಡ್ರು ಯೂಶ್ವಲ್ ಟೈಮ್ಗೆ ಎಚ್ಚರಾಗಿ ಹೋಗ್ಬಿಡುತ್ತೆ. ನಿಮಗೂ ಹಾಗೆ ಅಂದ್ಕೊಳ್ತೀನಿ. ಅಲಾರಾಮೇ ಬೇಡ ಸಂಡೇ ಅಥವಾ ಸ್ಯಾಟರ್ಡೆ. ನಾವು ಲೇಟಾಗಿ ಎದ್ದೇಳಬೇಕು ಅಂತ ಅಂದ್ಕೊಂಡ್ರು ಬೇಗನೆ ಎಚ್ಚರಾಗಿ ಹೋಗ್ಬಿಡತ್ತೆ. ಮೈ ಡೇ ಆಲ್ವೇಸ್ ಬಿಗಿನ್ ವಿತ್ ಅ ಗ್ಲಾಸ್ ಆಫ್ ಹಾಟ್ ವಾಟರ್. ಇದ್ರ ಜೊತೆಗೆ ಜೀರಿಗೆ ರಾತ್ರಿನೇ ನೆನೆ ಇಟ್ಟು ಜೀರಿಗೆ ನೀರಿನ ಸಹಿತ ಕುಡಿತೀನಿ. ಇವತ್ತು ಏನೂ ಮಾಡಿಲ್ಲ, ಸೊ ಪ್ಲೇನ್ ಗ್ಲಾಸ್ ಆಫ್ ವಾಟರ್. ಹಾಗೆ ಇವತ್ತು ಲಂಚ್ ಅಂತೂ ನಾನು ಪ್ರಿಪೇರ್ ಮಾಡಲ್ಲ. ನಮ್ಮಮ್ಮ ಸಬ್ಸ್ಗೆ ಸೊಪ್ಪಿನ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಫಾರ್ ಲಂಚ್. ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಹಾಗೆ ಇವತ್ತು ಮೋಮೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೋಮೋಸ್ ಇಸ್ ಮೈ ಫೇವ್ರೆಟ್ ಡಿಶ್. ದ್ಯಾಟ್ಸ್ ಮೈ ಮೋಸ್ಟ್ ಫೇವ್ರೆಟ್. ಮೋಮೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಂದೂರಿ ಮೋಮೋಸ್ ಮಾಡಲಾ, ಪ್ಲೇನ್ ಮೋಮೋಸ್ ಮಾಡಲಾ, ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡ್ತೀನಿ. ಲೆಟ್ಸ್ ಬಿಗಿನ್ ದ ಡೇ. ಅವಕಾಡೋ ತಂದಿದ್ದೆ. ಅವಕಾಡೋನ ಯೂಸ್ ಮಾಡಿ ಅವಕಾಡೋ ಬ್ರೆಡ್ ಟೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ನೋಡಿದ್ರೆ ಈ ಅವಕಾಡೋ ಹಣ್ಣೇ ಆಗಿಲ್ಲ, ಗಟ್ಟಿಗೆ ಇದೆ ಇನ್ನು. ಸೊ ಬ್ರೆಡ್ ಇದೆ, ಆನಿಯನ್ ಮತ್ತು ಟೊಮ್ಯಾಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಇವತ್ತು ಬ್ರೆಡ್ ಟೋಸ್ಟ್ನ ಮಾಡ್ತೀನಿ. ಟೋಸ್ಟ್ ಮಾಡೋದು ತುಂಬಾ ಈಸಿ, ಬೇಗ ಕೂಡ ಆಗತ್ತೆ. ಉದ್ದಕ್ಕೆ ಹೆಚ್ಕೊಂಡಿದ್ರೆ ಬೇಕ್ರಿ ಸ್ಟೈಲಲ್ಲೇ ಕಾಣಿಸುತ್ತೆ, ಆದರೆ ಟೇಸ್ಟ್ ಏನು ಡಿಫ್ರೆನ್ಸ್ ಆಗಲ್ಲ. ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನಾನು ಅವಕಾಡೋ ಟೋಸ್ಟ್ ಮಾಡೋಕ್ಕೆ ಅಂತ, ಅದನ್ನೇ ಇಲ್ಲಿ ಕೂಡ ಬಳಸ್ತಾ ಇದ್ದೀನಿ. ಎಣ್ಣೆನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ ಇದೆಲ್ಲ ಬಾಡಿದ್ಮೇಲೆ ಒಂದು ಸ್ವಲ್ಪ ಮಸಾಲೆಗಳು, ಅರಿಶಿಣದ ಪುಡಿ, ಬೇಕಿದ್ರೆ ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಫ್ರೈ ಆದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಒಳಗಡೆ ಸ್ಟಫಿಂಗ್ ರೆಡಿ ಆಯಿತು. ಬ್ರೆಡ್ಡನ್ನು ಟೋಸ್ಟ್ ಮಾಡಿ ಇದನ್ನು ಮೇಲ್ಗಡೆ ಹಾಕ್ಕೊಂಡು ತಿಂತಾಯಿದ್ರೆ ಈಸಿಯಾಗಿರೋ ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಿ ರೆಡಿ ಆಗೋಯಿತು. ಇವತ್ತು ಮಿನಿಸೋ ಹಾಲ್. ಯೂಶ್ವಲಿ ಆಫನ್ ಆಗಿ ಹೋಗ್ತಾ ಇರ್ತೀನಿ ಮಿನಿಸೋ ಶಾಪಿಗೆ. ಹೋದಾಗೆಲ್ಲ ಕ್ಯೂಟಾಗಿ ಕಾಣೋ ಥಿಂಗ್ಸನ್ನು ತೊಗೊಂಬಂದಿರ್ತೀನಿ. ಏನೇನು ತಂದಿದ್ದೀನಿ, ಅದಕ್ಕೆ ಪ್ರೈಸ್ ಎಷ್ಟು ನೋಡೋಣ ಬನ್ನಿ. ಇದು ಟ್ರಾವೆಲ್ ಬಾಟಲ್. ಟ್ರಾವೆಲ್ ಮಾಡುವಾಗ ನಿಮಗೆ ಬಾಡಿ ಲೋಷನ್, ಶ್ಯಾಂಪು ಎಲ್ಲ ದೊಡ್ಡ ದೊಡ್ಡ ಬಾಟ್ಲ್ ಇರುತ್ತಲ್ಲ, ಅದನ್ನು 2-3 ಡೇಸ್ಗೆಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಕಂಟೈನರ್ ಬೇಕು ಅಂತಂದರೆ ಈ ಥರ ಮಿನಿ ಕಂಟೈನರ್ ಇದೆ. ಕ್ಯೂಟಾಗಿದೆ, ವೆರಿ ಯೂಸ್ಫುಲ್ ಕೂಡ ಇದು. ಹಾಗೆ ಇದ್ರ ಒಳಗಡೆ ಸ್ಟಿಕ್ಕರಿಂಗ್ ಕೂಡ ಕೊಟ್ಟಿದ್ದಾರೆ. ಡ್ರೈ ಕ್ರೀಮ್, ಮಾಯಿಶ್ಚರೈಸರ್, ಫೇಶಿಯಲ್ ಕ್ಲೆನ್ಸರ್, ಶ್ಯಾಂಪೂ, ಹೇರ್ ಕಂಡೀಷ್ನರ್ ಯಾವುದನ್ನು ಹಾಕೊಂಡಿರ್ತೀರ ಅದಕ್ಕೆ ಸ್ಟಿಕ್ಕರ್ ಮಾಡಿಕೊಂಡು ಇಟ್ಕೊಳ್ಬೋದು. ಇದಕ್ಕೆ 3 ಡಿಫ್ರೆಂಟ್ ಕಲರ್, 200 rupees. ನೆಕ್ಸ್ಟ್ ಥಿಂಗ್, ಇದೇ ಥರ ಒಂದು ಟ್ರಾವೆಲ್ ಬ್ಯಾಗು. ಈ ಥರ ಬಾಟ್ಲ್ಗಳನ್ನು ಕ್ಯಾರಿ ಮಾಡಲಿಕ್ಕೆ ಬ್ಯಾಗ್ ಇದು. ತುಂಬ ಜಾಸ್ತಿ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ. Quite good, quite cute. I think for this also I paid 190 rupees. Next is this cute zipper. I think for this 290. ಇದರ ಡಿಫ್ರೆಂಟ್ ಕಲರ್ಸ್ ಕೂಡ ಸಿಗುತ್ತೆ. ಪಿಂಕ್ ಇತ್ತು, ಇನ್ನೊಂದು ಯಾವುದೋ ಕಲರ್ ಇತ್ತು, and I selected blue. Yes. One more cute thing ಏನಂದ್ರೆ ದಿಸ್ ಸ್ಪೂನ್ ಹೋಲ್ಡರ್. ನಿಮಗೆ ಲಂಚ್ ಬ್ಯಾಗಲ್ಲಿ ತೊಗೊಂಡು ಹೋಗಲಿಕ್ಕೆ ಒಂದು ಸ್ಪೂನು, ಒಂದು ಫೋರ್ಕ್ ಮತ್ತು ಒಂದು ಬಾಕ್ಸ್. ಚೆನ್ನಾಗಿದೆ, ಮಕ್ಳಿಗೂ ಕೊಡ್ಬೋದು, ನೀವು ತೊಗೊಂಡು ಹೋಗ್ಬೋದು. ಫಾರ್ ದಿಸ್ ಇಟ್ ಈಸ್ 190. ದ ನೆಕ್ಸ್ಟ್ ಥಿಂಗ್ ಈಸ್ ಈ ಕಂಟೈನರ್ ಬಾಕ್ಸ್ಗಳು.
ವಿತ್ ಲಿಡ್ ಇದೆ. ನಾನು ಆಲ್ರೆಡಿ ಎಲ್ಲ ಫಿಲ್ ಮಾಡಿಟ್ಟಿದ್ದೀನಿ. ಇದರದ್ದು 1 more ಬಾಕ್ಸ್ ಕೂಡ ತಂದಿದ್ದೀನಿ. ಫಾರ್ ದಿಸ್ ಐ ಪೇಡ್ 230. ಕ್ವಾಲಿಟಿ ಇಸ್ ಗುಡ್. ನೆಕ್ಸ್ಟ್ ಥಿಂಗ್ ಈಸ್ ದಿಸ್ ಬ್ರಾ ಬ್ಯಾಗ್. ನೀವು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಬೇಕಾದ್ರೆ ಇದನ್ನು ಅದ್ರಲ್ಲಿ ಹಾಕಿ ಮತ್ತೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಅಂದರೆ ಪ್ರಾಡಕ್ಟು ಹಾಳಾಗಲ್ಲ ಮತ್ತು ಒಂದೇ ಕಡೆ ಇರುತ್ತೆ, ಸಿಕ್ಕಾಕೊಳ್ಳೋದಿಲ್ಲ ಆ ಥರ ಅಂತ ಇದು ಯೂಸ್ ಆಗುತ್ತೆ. ದಿಸ್ ಈಸ್ ಐ ಥಿಂಕ್ ಫಾರ್ ದಿಸ್ ಐ ಪೇಡ್ 190. ಅಲ್ಲಿ ಸಾಕ್ಸ್ ಕೂಡ ಸಿಗತ್ತೆ. ಗುಡ್ ಕ್ವಾಲಿಟಿ ಆಫ್ ಸಾಕ್ಸಸ್ ಐ ಮಸ್ಟ್ ಸೇ. ಪೇರ್ ಆಫ್ 2 ಸಾಕ್ಸಸ್ ದಿಸ್ ಲೆಂತ್ ಫಾರ್ 200. ಕ್ವಾಲಿಟಿನೂ ಚೆನ್ನಾಗಿದೆ, ಕಲರ್ಸು ಸಿಗತ್ತೆ. ನೈಸ್. ವಾಸ್ ದಿಸ್ ಕಂಟೈನರ್. ಈ ರೀತಿ ಕಂಪಾರ್ಟ್ಮೆಂಟ್ಗಳಿದೆ. ಐ ಥಿಂಕ್ ಫಾರ್ ದಿಸ್ ಆಲ್ಸೋ 190. ಈ ಥರದ 2 more ಬಾಕ್ಸಸ್ ಇದೆ ನನ್ನ ಹತ್ರ. ಹೀಗೆ ಡ್ರೆಸ್ಸಿಂಗ್ ಟೇಬಲಲ್ಲಿ ನಿಮ್ಮ ಥಿಂಗ್ಸ್ನ ಇಡಲಿಕ್ಕೆ ತುಂಬ ಯೂಸ್ ಆಗುತ್ತೆ, ಅಥವಾ ಸ್ಟೇಷ್ನರಿ ಕೂಡ ಇದರಲ್ಲಿ ಇಡ್ಬೋದು. ನೆಕ್ಸ್ಟ್ ಥಿಂಗ್ ಈಸ್ ದಿಸ್ ಲಂಚ್ ಬ್ಯಾಗ್. ಐ ಥಿಂಕ್ ಫಾರ್ ದಿಸ್ ಇಟ್ ಈಸ್ 400. ಕ್ವೈಟ್ ಬಿಗ್, ಸ್ಪೇಷಿಯಸ್ ಆಗಿದೆ. ನೆಕ್ಸ್ಟ್ ಥಿಂಗು ಈ ಮೇಕಪ್ ಹೋಲ್ಡರ್. ಇದು ಎಲ್ಲ ಕಡೆ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಬಟ್ ವೆನ್ ಐ ಸಾ ಇನ್ ಮಿನಿಸೋ ಚೆನ್ನಾಗಿ ಕಾಣಿಸ್ತು, ತೊಗೊಂಡು ಬಂದೆ. ಸಮಥಿಂಗ್ ಯೂಸ್ಫುಲ್. ಎಸ್, ಇನ್ನು ಸುಮಾರು ಥಿಂಗ್ಸ್ಗಳು ಇದೆ ನನ್ನ ಹತ್ರ, ಬಟ್ ಎಲ್ಲೆಲ್ಲಿದೆ ಗೊತ್ತಿಲ್ಲ. ಕೆಲವೊಂದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಎಸ್, ಅಂಬ್ರೆಲಾ ಕೂಡ ತೊಗೊಂಡಿದ್ದೆ. ಐ ಥಿಂಕ್ ಫಾರ್ 599 ಅನ್ಸುತ್ತೆ. ಅಂಬ್ರೆಲಾ ಕ್ವಾಲಿಟಿ ಕೂಡ ಚೆನ್ನಾಗಿದೆ. 1 second. ಲ್ಯಾವೆಂಡರ್ ಕಲರ್ ಅಂಬ್ರೆಲಾ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಒಂದು ತೊಗೊಂಡಿದ್ದೆ ಬ್ರೌನ್ ಕಲರ್ದು. ಅಲ್ಲಿ ಟೆಸ್ಟ್ ಮಾಡಿ ತೊಗೊಂಬರ್ಬೋದು. ನಂಗೆ ಗೊತ್ತಿರಲಿಲ್ಲ ಟೆಸ್ಟ್ ಮಾಡ್ಬೋದು ಅಂತ. ಪ್ಯಾಕ್ ಆಗಿತ್ತಲ್ಲ ಹಾಗೆ ತಂದುಬಿಟ್ಟಿದೆ. ಇಟ್ ವಾಸ್ ಡ್ಯಾಮೇಜ್. ಈ ಸತಿ ಹೋದಾಗ ಟೆಸ್ಟ್ ಮಾಡ್ಕೊಂಡು ತೊಗೊಂಡು ಬಂದೆ. ಏನೂ ಆಗಿಲ್ಲ. ಲೈಟ್ ವೆಯ್ಟ್ ಇದೆ, ಬ್ಯಾಗಲ್ಲಿ ಕ್ಯಾರಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಕವರ್ ಕೂಡ ಇದೆ. ಐ ಆಮ್ ಯೂಸಿಂಗ್ ದಿಸ್. ಎಸ್, these are the things I bought from Miniso. I have a good experience with Miniso in Worldwood. It's almost evening. ಇವಾಗ ಮೋಮೋಸ್ ಮಾಡೋಣ ಅಂತ ಬಂದಿದ್ದೀನಿ. Come, let's do it. ಮೋಮೋಸ್ ಮಾಡಲಿಕ್ಕೆ ಈರುಳ್ಳಿ, ಕ್ಯಾಬೇಜ್ ಮತ್ತು ಹಸಿರು ಮೆಣಸಿನಕಾಯನ್ನ ಹೆಚ್ಚಿ ರೆಡಿ ಇಟ್ಕೊಂಡ್ಬಿಟ್ಟು ಮೈದಾ ಹಿಟ್ಟಿಗೆ ಉಪ್ಪು, ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಕೂಡ ಕಲಸಿ ಇಟ್ಟು ಮತ್ತೆ ಮಾಡಲಿಕ್ಕೆ ಶುರು ಮಾಡ್ತಾಯಿದ್ದೀನಿ. ಪ್ಯಾನಿಗೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ, ಈರುಳ್ಳಿ
ಮತ್ತು ಹೆಚ್ಚಿಟ್ಕೊಂಡಿರೋ ಕ್ಯಾಬೇಜ್ ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸನ್ನು ಹಾಕಬೇಕು. ಇಷ್ಟನ್ನು ಹಾಕಿ ಇದನ್ನು ಸ್ಟಫಿಂಗನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ತಂದೂರಿ ಮೋಮೋಸ್ ಮಾಡ್ತಾ ಇರೋದ್ರಿಂದ ಇದೆಲ್ಲ ಸ್ಟೀಮ್ ಆದಮೇಲೆ ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಬೇಕಾಗತ್ತೆ. ಗಟ್ಟಿ ಮೊಸರನ್ನು ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಆಲಿವ್ ಆಯಿಲ್, ಅರಿಶಿಣದ ಪುಡಿ, ಖಾರದ ಪುಡಿ, ಗರಂ ಮಸಾಲ ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಬೇಕು. ಇದನ್ನು ಪಕ್ಕಕ್ಕಿಟ್ಟು ಅಷ್ಟರಲ್ಲಿ ನಾನು ಚಪಾತಿ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಸಣ್ಣಕ್ಕೆ ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ. ಸೈಜ್ ತುಂಬ ಚಿಕ್ಕದಷ್ಟು ಕ್ಯೂಟಾಗಿ ಬರುತ್ತೆ. ಲಟ್ಸಿರೋ ಮೈದಾ ಹಿಟ್ಟಿನ ಮೇಲೆ ಸ್ಟಫಿಂಗನ್ನು ಫಿಲ್ ಮಾಡಿ ಈ ರೀತಿ ಇದನ್ನು ಫೋಲ್ಡ್ ಮಾಡಿಕೊಂಡು ಎಲ್ಲ ಆದಮೇಲೆ ಒಂದು 10ರಿಂದ 15 ನಿಮಿಷ ಇದನ್ನು ಸ್ಟೀಮ್ ಮಾಡಬೇಕಾಗತ್ತೆ. ಸ್ಟೀಮ್ ಮಾಡಿ ತೆಗೆದ್ಮೇಲೆ ಈ ಮೊಸರಿನ ಏನು ಮಿಕ್ಸ್ಚರ್ ಮಾಡಿದ್ದೀವಿ ಅದನ್ನು ಮ್ಯಾರಿನೇಟ್ ಮಾಡಿ ಮತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತಂದೂರಿ ಮೋಮೋಸ್ ತಯಾರಾಗೋಯ್ತು. ಮೋಮೋಸ್ ಅಂತೂ ಟೇಸ್ಟಿಯಾಗಿರುತ್ತೆ. ಮನೇಲಿ ಮಾಡ್ಕೊಂಡ್ರಂತೂ ಇನ್ನೂ ಹೆಲ್ದಿಯಾಗಿ ಕೂಡ ಇರುತ್ತೆ. ಬೇಕಂದರೆ ನೀವು ಇದ್ರ ಒಳಗಡೆ ಸ್ಟಫಿಂಗ್ ಮಾಡಲಿಕ್ಕೆ ಪನ್ನೀರ್ ಕೂಡ ಬಳಸ್ಬೋದು, ಹಾಗೆ ಚೀಸ್ ಕೂಡ ಹಾಕಿ ಇದನ್ನು ಮಾಡ್ಬೋದು. ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಕೋಲ್ಡ್ ಕಾಫಿ ಇಲ್ಲ ಅಂದರೆ ಹೇಗೆ ಹೇಳಿ, ಅದನ್ನು ರೆಡಿ ಮಾಡಿಕೊಂಡು ನಾನು ಈವ್ನಿಂಗ್ ಡಿನ್ನರನ್ನು ಎಂಜಾಯ್ ಮಾಡ್ತಾಯಿದ್ದೀನಿ. That's all for today's vlog. For more recipes, follow me on Instagram. ಈ 2 ರೆಸಿಪಿಗಳು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.